ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ರುತಿ. ಇವತ್ತು ಶುಕ್ರವಾರ ಸಂಜೆಯಿಂದ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ 4:15 ಆಗಿದೆ. ನಾನು ಇವಾಗ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ನೀವು ಅನ್ಕೋತಾ ಇದ್ರೆ ಏನಿದು ಸೀರೆ ಉಟ್ಕೊಂಡು ಬ್ಲಾಗ್ನ ಮಾಡ್ತಾ ಇದ್ದಾರೆ ಅಂತ. ಬ್ಲಾಗ್ಗೋಸ್ಕರ ನಾನು ಸೀರೆನ ಹಾಕ್ಕೊಂಡಿಲ್ಲ. ಹೊಸದು ಬ್ಲೌಸ್ಗಳನ್ನ ಹೊಲಿಸಿದೆ 3, ಅದನ್ನು ತೋರಿಸೋದಕ್ಕೂ ಅಂತ ಇದು ಸೀರೆಗಳನ್ನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಬ್ಲೌಸ್ ತೋರಿಸಿದ್ರೆ ನಿಮ್ಗಷ್ಟು ಕ್ಲಾರಿಟಿ ಇರೋದಿಲ್ಲ ಅಲ್ವಾ. ವೇರ್ ಮಾಡಿಕೊಂಡು ತೋರಿಸಿದಾಗ ಅದು ಹೇಗೆ ಕಾಣಿಸ್ತಿದೆ ಅಂತ ನಿಮಗೂ ಒಂದು ಐಡಿಯಾ ಬರುತ್ತಲ್ಲ. ಸೊ ಅದಕ್ಕೋಸ್ಕರ ಸೀರೆನ ಹಾಕ್ಕೊಂಡಿದ್ದೀನಿ. ಈ ಸೀರೆನ ನಾನು ಫಸ್ಟೇ ಒಂದು ಬ್ಲಾಗಲ್ಲಿ ತೋರಿಸಿದ್ದೆ, ಗೌರಿ ಹಬ್ಬದ ಟೈಮಲ್ಲ ಅಥವಾ ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಈ ಸೀರೆನ ತೊಗೊಂಡು ಬಂದಿದ್ದು. ಆದರೆ ಇದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಅಂತ ಹೇಳಿಬಿಟ್ಟು ಬೇರೆ ಸೀರೆನ ಮತ್ತೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದೆ. ಇದನ್ನು ನಾನು ಚಿಕ್ಕಪೇಟೆನಲ್ಲಿ ಭೈರಪ್ಪ ಆ್ಯಂಡ್ ಸನ್ಸ್ ಹತ್ರ ಇದೆಯಲ್ಲ, ಅಲ್ಲಿ ಅವ್ರ ಹತ್ರ ತೊಗೊಂಡಿದ್ದು. ಸೀರೆ ವೈನ್ ಕಲರಲ್ಲಿದೆ, ಚೆನ್ನಾಗಿದೆ, ತುಂಬ ಕಂಫರ್ಟಬಲಾಗಿ, ತುಂಬ ಸ್ಮೂತಾಗಿ, ತುಂಬಾ ಚೆನ್ನಾಗಿದೆ. ಬ್ಲೌಸ್ನ ನಾನು ಈ ರೀತಿ ಸ್ಟಿಚ್ ಮಾಡಿಸಿದ್ದೀನಿ. ಫ್ರಂಟಲ್ಲಿ ನಾರ್ಮಲ್ಲೇ ಇದೆ ನೆಕ್ಕು. ಸ್ಲೀವ್ಸ್ನ ಈ ರೀತಿ ಬೆಲ್ ಸ್ಲೀವ್ಸ್ನ ಸ್ಟಿಚ್ ಮಾಡಿಸಿದ್ದೀನಿ. ಹಾಫ್ ಬೆಲ್ ಸ್ಲೀವ್ಸ್ನ ಹಾಕ್ಸಿದ್ದೀನಿ ನಾನು. ಇನ್ನೊಂದು ನನ್ನ ಹತ್ರ ಇದೆ, ಇಲ್ಲಿವರೆಗೂ ಇರೋವಂಥದ್ದು ಬೆಲ್ ಸ್ಲೀವ್ಸ್ ಇದೆ. ಅದನ್ನು ಮೋಸ್ಟ್ಲಿ ವೇರ್ ಮಾಡಿಕೊಂಡು ಯಾವುದು ವೀಡಿಯೋನ ಏನೂ ಮಾಡಿಲ್ಲ ಅನಿಸುತ್ತೆ. ಇದನ್ನು ಹಾಫ್ ಇರೋದನ್ನು ನಾನು ಸ್ಲೀವ್ಸ್ನ ಸೆಲೆಕ್ಟ್ ಮಾಡಿ ಅವ್ರಿಗೆ ಕಳಿಸಿದ್ದೆ. ಹಾಗೆಯೇ ಬ್ಯಾಕ್ ಡಿಸೈನ್ ಬಂದು ಈ ರೀತಿ ಮಾಡಿಸಿದ್ದೀನಿ. ನಾನು ಯಾವಾಗಲೂ ಸೀರೆ ಬ್ಲೌಸ್ಗಳನ್ನ ಸ್ಟಿಚ್ ಮಾಡೋದಕ್ಕೆ ಕೊಡುವಾಗ ಗೂಗಲಲ್ಲಿ ಸರ್ಚ್ ಮಾಡಿ ಬ್ಲೌಸ್ ಡಿಸೈನ್ನ ನಮ್ಮ ಟೈಲರ್ಗೆ ಕೊಟ್ಟಿರ್ತೀನಿ. ನಾನು ಒಂದು 8-9 ವರ್ಷದಿಂದ ಅವ್ರ ಹತ್ರನೇ ಹೊಲಿಸ್ತಿರೋದು ಇಲ್ಲಿ ಬೆಂಗಳೂರಲ್ಲಿ. ನನಗೆ ತುಂಬ ಕಂಫರ್ಟಬಲಾಗಿ ತುಂಬ ಚೆನ್ನಾಗಿ ಬ್ಲೌಸ್ನ ಹೊಲ್ಕೊಡ್ತಾರೆ. ನಾನು ಯಾವ ರೀತಿ ಡಿಸೈನ್ ಕೊಟ್ಟರು ಅವರು ಅದನ್ನು ಅಷ್ಟೇ ಪರ್ಫೆಕ್ಟಾಗಿ ಅಷ್ಟೇ ಚೆನ್ನಾಗಿ ಹೊಲ್ಕೊಡ್ತಾರೆ. ಅದಕ್ಕೆ ನಾನು ಎಲ್ಲೂ ಬೇರೆ ಕಡೆ ಕೊಡೋದಿಲ್ಲ. ಈ ಸಲ ಈ ಬ್ಲೌಸ್ಗಳನ್ನ ಕೊಟ್ಟು ಸುಮಾರು 2 ತಿಂಗಳೇ ಆಗಿತ್ತು. ಒಂದು 2-3 ಬ್ಲೌಸ್ ಕೊಟ್ಟಿದ್ದೆ. ಅದನ್ನು ಅವರು ಕೊಟ್ಟಿರಲಿಲ್ಲ, ಲೇಟಾಗಿ ಕೊಟ್ಟರು ನನಗೆ. ಅವರಿಗೆ ಲೇಬರ್ ಪ್ರಾಬ್ಲಮ್ ಇತ್ತು, ಹೊಲಿಯೋದಕ್ಕೆ ಇನ್ನೊಬ್ಬರು ಇರಲಿಲ್ಲ ಕೆಲಸದವರು. ಅದಕ್ಕೋಸ್ಕರ ಅವರು ನಿಧಾನಕ್ಕೆ ಕೊಟ್ಟರು ನನಗೆ. ಇದನ್ನು ಲಾಸ್ಟ್ ಮಂತೇ ಕೊಡಬೇಕಿತ್ತು ನನಗೆ. ಆಯ್ತು ಪೂಜೆಗಿನ್ನ 15 ದಿನಕ್ಕೆ ಮುಂಚೆನೇ ಕೊಡಬೇಕಿತ್ತು. ಇನ್ನು ಕೊಟ್ಟಿರಲಿಲ್ಲ. ನಿನ್ನೆ ರಾತ್ರಿ ಇಸ್ಕೊಂಡು ಬಂದಿರೋದು ನಾನು. ಅದಕ್ಕೆ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನನಗೆ ಅವ್ರನ್ನ ಬಿಟ್ಟು ಬೇರೆಯವ್ರ ಹತ್ರ ಹೊಲಿಸೋದಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಯಾಕಂದರೆ ನಾನು ಎಷ್ಟು ಡಿಸೈನ್ನ ಹೆಂಗೆ ಹೇಳಿದ್ರು ಹಾಗೆ ಚೆನ್ನಾಗಿ ನೀಟಾಗಿ ಸ್ಟಿಚ್ ಮಾಡಿಕೊಟ್ಟಿರ್ತಾರೆ, ಒಂಚೂರು ಅಲ್ಗಾಡ್ದಂಗೆ. ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಏನಾದರೂ ಆದರೆ ಅದು ಗೊತ್ತಾಗದಿರೋ ರೀತಿಯೇ ಪರ್ಫೆಕ್ಟಾಗಿ ಅದನ್ನು ನನಗೆ ಮತ್ತೆ ರೆಡಿ ಮಾಡಿ ಕೊಡ್ತಾರೆ, ಆಲ್ಟ್ರೇಷನ್ ಮಾಡಿ ಕೊಡ್ತಾರೆ. ಅದಕ್ಕೋಸ್ಕರ ನಾನು ಬೇರೆಯವ್ರ ಹತ್ರ ಹೊಲಿಸೋದಕ್ಕೆ ಇಷ್ಟನೇ ಆಗೋದಿಲ್ಲ. ಮತ್ತು ಫಿಟ್ಟಿಂಗು ಅಷ್ಟೇ ಚೆನ್ನಾಗಿರುತ್ತೆ, ಫಿನಿಷಿಂಗು ಅಷ್ಟೇ ಚೆನ್ನಾಗಿ ಫಿನಿಷಿಂಗ್ ಮಾಡಿಕೊಡ್ತಾರೆ. ನಾನು ಈ ಬ್ಲೌಸ್ನ ನಿಮಗೆ ತೋರಿಸ್ತೀನಿ, ಮತ್ತು ಬ್ಲೌಸ್ದೇ ಸಪ್ರೇಟ್ ವೀಡಿಯೋ ಮಾಡಿ ಇದರಲ್ಲೇ ಆ್ಯಡ್ ಮಾಡ್ತೀನಿ. ಆವಾಗ ನೋಡಿ ನಿಮಗೆ ಗೊತ್ತಾಗೋದು ಎಷ್ಟು ಚೆನ್ನಾಗಿ ಹೊಲಿದಿದ್ದಾರೆ ಅಂತ ಹೇಳಿಬಿಟ್ಟು. ಈ ಸೀರೆದು ಫುಲ್ ವೀಡಿಯೋನ ಮತ್ತು ನಾನು ನಿಮ್ಮ ಜೊತೆ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಹೇಗಿತ್ತು ಅಂತ ನನಗೆ ಹೇಳಿ. ಇನ್ನೊಂದು 3 ಬ್ಲೌಸಸ್ ಇದೆ, ಅದನ್ನು ಕೂಡ ವೇರ್ ಮಾಡಿನೇ ತೋರಿಸ್ತೀನಿ. ಇದು ಬ್ಲ್ಯಾಕ್ ಬ್ಲೌಸ್, ಇದು ಬ್ಯಾಕ್ ಬಟನ್ ಇಡ್ಸಿದ್ದೀನಿ. ಈ ಥರ ಸ್ಲೀವ್ಸ್ನ ಕೊಡಿಸಿದ್ದೀನಿ. ಇದನ್ನು ವೇರ್ ಮಾಡಿನೇ ತೋರಿಸ್ಬೇಕು, ಯಾಕಂದರೆ ಹಾಗೇ ಬ್ಲೌಸ್ಗಳನ್ನ ತೋರಿಸಿದ್ರೆ ಅದು ನಾನು ಆವಾಗಲೇ ಹೇಳಿದಾಗೆ ಒಂದು ಕ್ಲಾರಿಟಿ ಅನ್ನೋದಿರೋದಿಲ್ಲ. ನಾವು ನೀಟಾಗಿ ವೇರ್ ಮಾಡಿಕೊಂಡಾಗ ನಿಮಗೆ ಗೊತ್ತಾಗೋವಷ್ಟು ಹಾಗೆ ಪಿಕ್ಚರಲ್ಲಿ ತೋರಿಸಿದ್ರೆ ಗೊತ್ತಾಗಲ್ಲ ಅಂತಲೇ ವೇರ್ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡಿರೋದು. ಇದು ಒಂದು ಸೀರೆದು. ಇನ್ನೂ 2 ಬ್ಲೌಸ್ ಇದೆ, ಅದನ್ನು ಕೂಡ ನಾನು ಇವಾಗ ನಿಮಗೆ ವೇರ್ ಮಾಡಿ ತೋರಿಸ್ತೀನಿ. ಇದು ಇನ್ನೊಂದು ಸೀರೆ ನಾನು ನಿಮಗೆ ತೋರಿಸ್ತಾ ಇರೋದು. ಇದನ್ನು ಬೋಟ್ ನೆಕ್ ಇಡ್ಸಿದ್ದೀನಿ ನಾನು. ಈ ಸೀರೆನ ನಾನು ವರಮಹಾಲಕ್ಷ್ಮಿ ಹಬ್ಬದ ದಿನ ಬೆಳಗ್ಗೆ ಉಟ್ಕೊಂಡಿದ್ದೆ.
ಪಿಸ್ತಾ ಗ್ರೀನ್ ಕಲರಲ್ಲಿ ಇದೆ. ಇದು ಫುಲ್ ಪ್ಲೇನ್ ಸೀರೆ. ಇದು ಬಾರ್ಡರ್ ಮಾತ್ರ ಈ ರೀತಿ ಇದೆ. ತೋರಿಸ್ತೀನಿ ನಾನು ನಿಮಗೆ. ಇದನ್ನು ನಾನೇನು ಹೇಳಿರಲಿಲ್ಲ, ಅವರೇ ಇಟ್ಟಿದ್ದಾರೆ. ಬೇಡ ಅಂತ ಇದನ್ನು ರಿಮೂವ್ ಮಾಡ್ಕೊಳ್ಳಿ ಅಂತ ಹೇಳಿದರು. ನೋಡ್ತೀನಿ ಇನ್ನೊಂದೆರಡು ದಿನ ಹೆಂಗೆ ಅನ್ಸುತ್ತೆ ಹೆಂಗೆ ಮಾಡ್ತೀನಿ. ರಿಮೂವ್ ಮಾಡೋಕ್ಕೆ ಆದರೆ ಮಾಡ್ತೀನಿ, ಇಲ್ಲ ಅಂತಂದರೆ ಹೀಗೆ ಇಟ್ಕೊತೀನಿ. ಬ್ಯಾಕ್ ನೆಕ್ನ ನಾನು ಈ ರೀತಿ ಇಚ್ಚಿದ್ದೀನಿ. ಇದು ಫುಲ್ಲು ಬೋಟ್ ನೆಕ್ಕೆ ಇಡ್ಸಿರೋದು. ಹಿಂದೆ ಬಟನ್ಸ್ ಇದೆ. ನನಗೆ ಇತ್ತೀಚೆಗೆ ಬ್ಯಾಕ್ ಬಟನ್ಸ್ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಯಾಕೆಂದರೆ ನಾನೇ ಸೀರೆನ ವೇರ್ ಮಾಡುವಾಗ ನಾನೇ ಬ್ಯಾಕ್ ಬಟನ್ ಹಾಕೋಬೇಕಿತ್ತು, ಯಾರೂ ಸಪೋರ್ಟ್ಗೆ ಇರ್ತಿರ್ಲಿಲ್ಲ. ಅದಕ್ಕೆ ಹಿಂಸೆ ಅನ್ನಿಸ್ತಿತ್ತು. ಅದಕ್ಕೋಸ್ಕರ ಇಡಿಸ್ತಾ ಇರಲಿಲ್ಲ. ನಾನು ಕಾಲೇಜ್ ಡೇಸಲ್ಲಿದ್ದಾಗ ಬ್ಯಾಕ್ ಬಟನ್ನ ಇಡಿಸ್ತಿದ್ದೆ, ಫ್ರಂಟ್ ಬಟನ್ ಇಡಿಸ್ತಿರಲಿಲ್ಲ. ಜಾಸ್ತಿ ಬ್ಯಾಕ್ ಬಟನ್ ಇಡಿಸ್ತಿದ್ದು. ಇತ್ತೀಚೆಗೆ ನಾನು ಮದುವೆ ಆದಮೇಲೆ ಬ್ಯಾಕ್ ಬಟನ್ನೇ ಇಡಿಸೋದನ್ನು ಬಿಟ್ಬಿಟ್ಟಿದ್ದೆ ನಾನು. ಬೇಡ, ಯಾರೂ ಸಪೋರ್ಟ್ಗೆ ಇರಲ್ಲ, ಹಾಕೊಳ್ಳೋದಕ್ಕೆ ಹಿಂಸೆ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಬ್ಯಾಕ್ ಬಟನ್ನ ಇಡಿಸಿದ್ದೀನಿ. ಹಾಕಿಸ್ಕೋಬೇಕು ಅನ್ನಿಸ್ತು, ಸೊ ಅದಕ್ಕೋಸ್ಕರ. ಇದು 3 ನಂದು ಹೊಸ ಬ್ಲೌಸ್ ಡಿಸೈನ್ಗಳು. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಹುಡುಗಿ ಸೀರೆ ಕಷ್ಟಪಟ್ಟು ಮಡ್ಚುತ್ತಾ ಇದ್ದಾಳೆ, ತೋರಿಸ್ತೀನಿ ರೀ. ದೇವ್ರ ಮನೆ ಬಾಗಿಲಿಗೆ ಸೀರೆ ಸಿಕ್ಕಿಸಿ ಸೀರೆ ಮಡ್ಚುತ್ತಾ ಇರೋದು. ಹೆಚ್ಚು ಕಡಿಮೆ ಅದನ್ನು ಒಂದು 10 ನಿಮಿಷದಿಂದ ಟ್ರೈ ಮಾಡ್ತಿದ್ದಾಳೆ ಸೀರೆ ಮಡ್ಚೋದಕ್ಕೆ. ಅವಳೇ ಮಡ್ಚಿತಾಳಂತೆ, ಅವಳೇ ನೀಟಾಗಿ ಮಡ್ಚಿಡ್ಬೇಕಂತೆ. ಅದಕ್ಕೋಸ್ಕರ ಅವಳು ಸೀರೆನ ಮಡ್ಚಿದ್ದಾಳೆ. ಇವಾಗ ವ್ಲಾಗ್ನ ಮುಂದುವರ್ಸೋಣ. ಅಂತೂ ಇಂತೂ ಸೀರೆ ಮಡ್ಚಿದ್ಲಂತೆ. ತೋರಿಸೆ, ಆವಾಗಲೇ ಚೆನ್ನಾಗಿಟ್ಟಿದ್ದೆ, ಇವಾಗ ಮತ್ತೆ ಓಪನ್ ಮಾಡಿದ್ಯಾ? ಹಾಂ, ಕರೆಕ್ಟ್. ಅಮ್ಮ ಫೈನಲಿ ಸೀರೆ ಮಡಿಸ್ಬಿಟ್ಟೆ ಕಣಮ್ಮ ಅಂತ ತೋರಿಸಿದ್ಲು ನನಗೆ. ನಿಮಗೆ ತೋರಿಸೋ ಅಷ್ಟರಲ್ಲಿ ಆಗಲೇ ಮತ್ತೆ ಉರ್ಚ್ಕೊಂಡೈತೆ ಸೀರೆ ಎಲ್ಲ. ಸ್ನೇಹಿತರೆ, ಈ ಬ್ಲಾಗ್ನ ನಾನು ಮತ್ತೆ ಇವಾಗ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಇವಾಗ ನಾನು ನಿಮಗೆ ಬ್ಲೌಸಸ್ದು ಸಪ್ರೇಟ್ ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಇದೆ ಅಂತ ತುಂಬ ಹತ್ತಿರದಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಬ್ಯಾಕ್ ಸೈಡ್ ಡಿಸೈನ್ನ ಇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಂಗೆ ತುಂಬಾ ಇಷ್ಟ ಆಯ್ತು ಈ ಡಿಸೈನ್. ನಾನು ಯಾವ ರೀತಿ ತೋರಿಸಿದ್ದೆ ಅದೇ ರೀತಿಯೇ ಇದೆ. ಬ್ಯಾಕ್ ಸೈಡ್ ಕೂಡ ಒಂದು ಬಟನ್ ಕೊಟ್ಟಿದ್ದಾರೆ, ಅದನ್ನು ಓಪನ್ ಕ್ಲೋಸ್ ಕೂಡ ಮಾಡ್ಕೋಬೋದು ನಾವು. ಬೇಡ ಅಂದರೆ ಕ್ಲೋಸ್ ಆಗೇ ಇರಲಿ, ಯಾವಾಗಲೂ ನಮಗೆ ಬೇಡ ಅಂದರೆ ಅಲ್ಲಿಗೆ ಒಂದು ಸ್ಟಿಚಸ್ ಕೂಡ ಹಾಕಿಸ್ಕೋಬೋದು ನಾವು. ಚೆನ್ನಾಗಿದೆ ಇದು. ಈ ಬ್ಲೌಸಲ್ಲಿ ಇವರು ಬರೀ ರೈಟ್ ಸೈಡಿಗೆ ಮಾತ್ರನೇ ಅರ್ಧಕ್ಕೆ ಡಿಸೈನ್ನ ಮಾಡಿದ್ದಾರೆ.
ಎರಡು ಕಡೆ ಸೈಡ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಅವರೇನೆ. ಯಾಕಂದರೆ ಒಂದು ಕಡೆ ಸೆರಗು ಕವರ್ ಆಗೋದ್ರಿಂದ ಒಂದು ಸೈಡ್ ಮಾತ್ರ ಮಾಡ್ತೀನಿ ಅಂತ ಹೇಳಿದರು. ಹಾಗೇ ಮಾಡಿದ್ದಾರೆ. ಸ್ಲೀವ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಹೇಳ್ತಾ ಇರ್ತೀನಿ ಹೀಗೀಗೆ ಮಾಡಿ ಅಂತ. ಅವರು ಇನ್ನೂ ಹೊಸ ಹೊಸ ಒಳ್ಳೊಳ್ಳೆ ಐಡಿಯಾಸ್ ಕೊಟ್ಟು ಅವರು ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗೇ ಮಾಡಿ ಕೂಡ ಕೊಡ್ತಾರೆ. ಈ ರೀತಿ ಮಾಡಿದ್ರೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅವ್ರಿಗೆ ಐಡಿಯಾ ಇರುತ್ತಲ್ವ, ಅದನ್ನು ನನಗೂ ಕೂಡ ಸಜೆಸ್ಟ್ ಮಾಡ್ತಾರೆ. ನಾನು ಮಾಡಿ ಅಂತಲೇ ಹೇಳ್ತೀನಿ. ಇವಾಗ ಲಾಸ್ಟ್ ಬ್ಲೌಸನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬೋಟ್ ನೆಕ್ ಬ್ಲೌಸ್. ಇದು ಆ್ಯಕ್ಚುಲಿ ಸ್ಲೀವ್ಸಲ್ಲಿ ಇರೋದು ನಾನು ಬೇಡ ಅಂತ ಹೇಳಿದ್ದೆ. ಅಂದರೆ ನಾನೇನು ಹೇಳಿರಲಿಲ್ಲ ಸ್ಲೀವ್ಸ್ಗೆ ಹಾಕೋದಕ್ಕೆ, ಬರೀ ಹುಕ್ಕು ಜಾಗಕ್ಕೆ ಮಾತ್ರ ಹಾಕಿ ಅಂತ ಹೇಳಿದೆ. ಆದರೆ ಸ್ಲೀವ್ಸ್ಗೂ ಕೂಡ ಹಾಕಿದ್ದಾರೆ ಅವರು. ಬೇಕಿದ್ದರೆ ರಿಮೂವ್ ಮಾಡ್ಕೊಳ್ಳಿ, ನಾನು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಹಾಕಿದ್ದೀನಿ ಅಂತ ಹೇಳಿದ್ರು. ಇಲ್ಲ ತಂದು ಕೊಡಿ, ರಿಮೂವ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಬ್ಲೌಸ್ ಕೂಡ ತುಂಬಾ ಚೆನ್ನಾಗಾಗಿದೆ, ತುಂಬ ಚೆನ್ನಾಗಿ ಕೂಡ ಬಂದಿದೆ. ನನ್ನ ಹತ್ರ ಈ ರೀತಿ ಇದೇ ರೀತಿ ಬೋಟ್ ನೆಕ್ ಇರೋದೇ ರೇಷ್ಮೆ ಸೀರೆಗೆ ಒಂದನ್ನು ಹೊಲಿಸಿದ್ದೆ. ಅದು ಕೂಡ ಇವ್ರ ಹತ್ರನೇ ಸ್ಟಿಚ್ ಮಾಡಿಸಿದ್ದು ನಾನು. ಒಂದು 5-6 ವರ್ಷದ ಹಿಂದೆ ಸ್ಟಿಚ್ ಮಾಡಿಸಿರೋದು. ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಸಂಜೆ 5:45 ಟೈಮ್ ಆಗಿದೆ. ಪೂಜೆ ಮಾಡ್ತಾ ಇದ್ದೀನಿ. ಕಾರ್ತಿಕ ಮಾಸದಲ್ಲಿ ನಮ್ಮ ಕಡೆ ಪ್ರತಿದಿನವೂ ದೇವ್ರಿಗೆ ಆಚೆ ಬಾಗಿಲಿಗೆ ದೀಪ ಹಚ್ಚಿಡ್ತಾರೆ. ಮಾಮೂಲಿ ದೇವ್ರ ಪೂಜೆ ಮಾಡೇ ಮಾಡ್ತೀವಲ್ವ, ಬಾಗಿಲಿಗೂ ಕೂಡ ಹೊಸ್ಲ ಹತ್ರ 2 ದೀಪನ ಇಡ್ತಾರೆ. ಆ ಕಡೆ ಈ ಕಡೆ 2 ದೀಪನ ಇಡ್ತಾರೆ. ನಾನು ಕೂಡ ಇವಾಗ ದೀಪ ಹಚ್ಚಿ ಆಚೆ ಗಿಡಕ್ಕೆ ಅಂತ ಹೋಗ್ತಾ ಇದ್ದೀನಿ. ನಾನು ಮೊದಲು ಮಣ್ಣಿನ ದೀಪನ ಹಚ್ತಿದ್ದೆ. ಇದೇ ರೀತಿ ಲ್ಯಾಟಿನ್ ಥರ ಒಂದು ಮಣ್ಣಿನ ದೀಪ ಇತ್ತು, ಅದನ್ನು ಹಚ್ಚಿಡ್ತಾ ಇದ್ದೆ. ಈ ವರ್ಷ ಅದನ್ನು ಹಚ್ತಿರ್ಲಿಲ್ಲ. ಯಾಕಂದರೆ ಅದು ಇವತ್ತು ಹಾಕಿದ ಬತ್ತಿ ನಾಳೆ ಹಾಕೋಕ್ಕೋದ್ರೆ ಅದು ಸರಿಯಾಗಿ ಬರ್ತಿರ್ಲಿಲ್ಲ. ಬತ್ತಿ ಎಲ್ಲ ಬಿದ್ದೋಗ್ಬಿಡ್ತಿತ್ತು. ದೀಪ ಮಾತ್ರ ನೋಡೋಕೆ ತುಂಬ ಚೆನ್ನಾಗಿತ್ತು, ಆದರೆ ಬತ್ತಿ ಮಾತ್ರ ಉಳಿತಿರ್ಲಿಲ್ಲ. ಆಮೇಲೆ ಎಣ್ಣೆ ಕೂಡ ತುಂಬ ಹಿಡಿಸ್ತಿತ್ತು ಅದಕ್ಕೆ. ಸ್ವಲ್ಪ ದೊಡ್ಡ ದೀಪ ಇರ್ತಿತ್ತಲ್ವ, ಅದಕ್ಕೋಸ್ಕರ ಎಣ್ಣೆ ಹೆಂಗಾದರೂ ಹಿಡಿಸ್ಲಿ, ಬಟ್ ಬತ್ತಿನ ದಿನ ಹಾಕಬೇಕಿತ್ತು. ಹಿಂಸೆ ಆಗ್ತಿತ್ತು ಅದನ್ನು ಎಲ್ಲ ಹಾಕೋದಕ್ಕೆ. ಅದಕ್ಕೋಸ್ಕರ ನಾನು ಈ ವರ್ಷ ಈ ದೀಪನ ತೊಗೊಂಡು ಬಂದೆ. ಕ್ಯಾಪ್ ಇಲ್ಲದೆ ಇರೋ ದೀಪನ, ನಾರ್ಮಲ್ ದೀಪನ ಹಚ್ಚಿಟ್ರೆ ಏನಾಗುತ್ತೆ ಅಂದರೆ ಗಾಳಿಗೆ ಹೋಗ್ತಾಯಿತ್ತು ದೀಪಗಳೆಲ್ಲ. ದೀಪ ಹಚ್ಚಿದ ತಕ್ಷಣ ಗಾಳಿಗೆ ಅದು ಆರೋಗ್ಬಿಟ್ರೆ ನಮಗೂ ಬೇಜಾರಾಗುತ್ತೆ. ಹೊಸ್ಲಲ್ಲಿ ದೀಪ ಉರಿತಾ ಇರಲಿಲ್ಲ ಅಂತಂದರೆ ದೀಪ ಹಚ್ಚಿದ ಮೇಲೆ ಆರೋದ್ರೆ ಬೇಜಾರಾಗುತ್ತಲ್ವ. ಅದಕ್ಕೋಸ್ಕರ ನಾನು ಇವತ್ತಿನ ತೊಗೊಂಡು ಬಂದಿದ್ದೀನಿ, ಹೊಸದು ಹಚ್ಚಿಟ್ಟಿದ್ದೀನಿ ಇವಾಗ. ಇಷ್ಟನ್ನು ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮಗೆ ನನ್ನ ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರೋವಂಥ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕಾನ್ ಕ್ಲಿಕ್ ಮಾಡಿದ್ರೆ ನನ್ನ ಪ್ರತಿ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ತಲುಪುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.